बेळगाव शहराला करोडो रुपये खर्च करून स्मार्ट बेळगाव निर्माण केले गेल्याचे सांगण्यात येते. कदाचित झालेही असेल, पण स्वच्छ भारत सुंदर भारत जो नारा देण्यात येतो हे प्रत्यक्षात कितपत साकार झाले आहे हा आता प्रश्न समोर उभा आहे. अनेक वेळा स्वच्छ व सुंदर शहर ठेवण्यासाठी बेहिशोबी पैसे खर्च केला जातो, पण ठिकठिकाणी रस्त्यावरच कचऱ्याचा ढीग पडलेला दिसून येतो. छावणी परिषदेच्या व्याप्तीमध्ये असलेल्या बेळगाव कॅम्प परिसरात रस्त्यावरच कचऱ्यासोबत मोडलेले इलेक्ट्रिक पोल पाहायला मिळतात. ಸರ್ ಇದು ಕಚ್ರಾ ರೀ ಹಾಕಿ ಯಾವಾಗಲೂ ಹಾಕಿರ್ತಾರೆ ರೀ. ಬಟ್ ಒಂದ್ಸರ್ತಿ ಕಂಪ್ಲೇಂಟ್ ಕೊಟ್ಟರೆ ಬಂದ್ ಮಾಡಿ ಹೋಗ್ತಾರೆ. ಆಮೇಲೆ ಮ್ಯಾಗಿನ ಮ್ಯಾಗ ನೋಡೋದೇ ಇಲ್ಲರ ಅದು. ನಾವೇ ಇಲ್ಲೆಲ್ಲ ಬಾಜುಕಿನವ್ರು ಬಂದು ಇಲ್ಲೇ ಹೋಗಿರ್ತೀವಿ. ಬೇರೆ ಜಾಗನೂ ಇಲ್ಲ ನಮ್ಗೆ ಹಾಕಕ್ಕೆ. ಮತ್ತು ಒಂದು ಕುಂಡೆ ಬಾಕ್ಸ್ ಗಿಕ್ಸ್ ಏನಾರು ಮಾಡಬೇಕಲ್ಲ ಅದ್ರದ್ದು ಏನೇ ಇಲ್ಲ ಹಾಂ ಎಲ್ಲರೂ ಇಲ್ಲೇ ಹೋಗಿ ಹಾಕತ್ತಾರೆ ರೀ. ಇಲ್ಲ ಆಜುಬಾಜುಕಿನವ್ರು ಎಲ್ಲರೂ ಇಲ್ಲೇ ಹೋಗಿ ಹಾಕತ್ತಾರೆ ರೀ. ಸ್ಮಾರ್ಟ್ ಸಿಟಿ ಅನ್ನೋದಷ್ಟ ಐತ್ರಿ ಸರ್. ಮಾಡೋರು ಯಾರು ಇಲ್ಲ ಆಗೈತೆ. ಹಿಂಗಾಗೈತೆ ಕಂಪ್ಲೇಂಟ್ ಕೊಡ್ತೇವೆ ರೀ. ಒಂದು ದಿವಸ ಬಂದ್ ಮಾಡಿ ಹೋಗ್ತಾರೆ. ಮತ್ತು ಅದು ಮರನೇ ಹಂಗಾರೆ ಅದು ದಿನ ಬಂದು ಕಸ ಎಲ್ಲರೂ ಹೋಗಿತಾರೆ ರೀ. ಅದನ್ನ ಯಾರು ತೆಗಿಯೋರಿಲ್ಲ, ಯಾರಿಲ್ಲ. ಇದು ಕ್ಯಾಂಟೋನ್ಮೆಂಟ್ ಬರ್ತೈತೆ ಸರ್. ಕ್ಯಾಂಟೋನ್ಮೆಂಟ್ ಏರಿಯಾ ಬರ್ತೈತೆ ರೀ. ಅದು ನಾವು ಕಂಪ್ಲೇಂಟ್ ಮಾಡಿರ್ತೀವಿ ರೀ. ನಮ್ದು ಇದು ಆಫೀಸಾಗ ಕಂಪ್ಲೇಂಟ್ ಮಾಡಿರ್ತೀವಿ ರೀ. ಬರ್ತಾರೆ ಒಂದು ಸರಿ ಬಂದು ಹೋಗ್ತಾರೆ ರೀ. ಆಮೇಲೆ ಮತ್ತು ಅದೇ ಪರಿಸ್ಥಿತಿನ ರೀ. ಹಾಂ ರೀ ಒಂದು ಕುಂಡೇರೆ ಮಾಡ್ಬೇಕು ಸರ್. ಅದಕ್ಕೆ ಒಂದು ಏನಾರ ಬಾಕ್ಸರೇ ಮಾಡ್ಬೇಕು ರೀ. ಒಣದ ಬಾಕ್ಸ್ ಬಂದವ್ರಲ್ಲ ಗೌರ್ಮೆಂಟ್ ಅವನವರೇ ಮಾಡ್ಬೇಕು ರೀ. ಏನೂ ಇಲ್ಲ ಬದ್ದು ಹೆಂಗಿದ್ದಂಗೆ ಐತೆ ನೋಡ್ರಿ ಪರಿಸ್ಥಿತಿ. ಸ್ಮಾರ್ಟ್ ಸಿಟಿ ಅನ್ನೋದು ಅಟ್ಟ ಆಗೈತೆ ರೀ. ಅದ್ರ ಏನೂ ಇಲ್ಲ. ಏನಲ್ಲ ರೀ ಸರ್, ಬಂದ್ ಮಾಡಿ ನೋಡ್ಬೇಕು ರೀ. ಊರೆಲ್ಲ ಓಡಾಡಬೇಕು, ಎಲ್ಲೆಲ್ಲಿ ಕಸ ಆಯ್ತು ಅಂತ ನೋಡ್ಬೇಕು ರೀ. ಬೆಳಗಾವಿ ಸಿಟಿ ಸ್ಮಾರ್ಟ್ ಸಿಟಿ ಅಂತಾರೆ. ಎಲ್ಲ ಕಡೆ ಚೆಕ್ ಮಾಡ್ಬೇಕಾಗ್ತದೆ. ಅವ್ರ ಡಿಪಾರ್ಟ್ಮೆಂಟ್ದವ್ರು ಬಂದು ಚೆಕ್ ಮಾಡ್ಬೇಕಾಗತ್ತೆ ರೀ. ಅದು ಕ್ಲೀನ್ ಮಾಡಿಸ್ಬೇಕು ರೀ. ಬೆಳಗಾವಿ ಸ್ಮಾರ್ಟ್ ಸಿಟಿ ಅಂತಂತಾರೆ, ಸ್ವಚ್ಛ ಮಾಡಿಸ್ಬೇಕು ರೀ ಬೆಳಗಾವ ಅಂತ ನನ್ನ ನಂಬಿದೆ सर अभिप्राय. याबाबत अनेक वेळा संबंधित अधिकाऱ्याकडे तक्रार देऊन देखील काहीच उपयोग झाला नसल्याचे निवासांनी स्पष्ट केले. या मार्गावरून अनेक अधिकारी वर्ग मंत्री ये जा करत असतात, पण या कचऱ्याकडे मात्र कोणाचेच लक्ष गेले नसावे का हा प्रश्न उभा आहे. स्वच्छ भारत सुंदर भारत हा नाराला पात्र होण्यासाठी अधिकाऱ्यांनी प्रामाणिक करणे, त्याचबरोबर याला सार्वजनिकांनाही तितकेच सहकार्य करणे ही काळाची गरज आहे. याबाबत सफाई विभाग कारवाई करेल का हे वेळच सांगेल. महादेव पवार, कन्नडम्मा न्यूज नेटवर्क, बेळगावी.